ಪ್ರಜಾಪ್ರಭುತ್ವ ವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲರಿಗೂ ಹಕ್ಕಿದೆ, ಯಾವುದು ದುರುಪಯೋಗ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಕೈಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಅದರಂತೆ ಜನರ ಜಾಗೃತಿ ಮಾಡಿ ಎಲ್ಲಿ ತಪ್ಪುಗಳು ನಡೆದಿದೆ ಅದನ್ನು ಸರಿ ಮಾಡುವಂಥದ್ದು ಮತ್ತು ಕೆಲವರು ಮತದಾನದ ಹಕ್ಕಿದ್ರೂ ಕೂಡ ಮತದಾನ ಮಾಡದೆ ನಿರ್ಲಕ್ಷ್ಯ ತೋರೋ ವಿಚಾರದಲ್ಲಿ ಹಾಗೂ ಕೆಲವು ಹೆಣ್ಮಕ್ಳುಗಳು ಗಂಡನ ಮನೆ ಬಿಟ್ಟು ತಂದೆ ಮನೆ ಸೇರಿಕೊಂಡಿರ್ತಕ್ಕಂಥ ಹೆಣ್ಮಕ್ಳುಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ, ಮತದಾನದ ಹಕ್ಕು ಬಾಧ್ಯತೆಗಳ ಬಗ್ಗೆ ಪ್ರತಿಯೊಂದು ಕೂಲಂಕುಷವಾಗಿ ಇಲ್ಲೇನು ನಾವು BLA ಅಂತ ಮಾಡ್ಕೊಂಡಿದ್ವಿ ಅದರದ್ದು ಒಂದು ಕಾರ್ಯಾಗಾರ ಮಾಡಿ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಇವತ್ತು ಭಾಳ ಯಾರ್ಯಾರು BLA ಇದ್ದರು ಎಲ್ಲರೂ ಬಂದು ಭಾಗಿಯಾಗಿದ್ದಾರೆ, ಪ್ರತಿಯೊಂದರ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ನಾಯಕರಾದಂಥ ಕುಮಾರಣ್ಣ ಮತ್ತು ದೇವೇಗೌಡರ ನಾಯಕತ್ವದಲ್ಲಿ ನಿಖಿಲ್ ಸಾರಥ್ಯದಲ್ಲಿ ಭಾಳ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ. ಅದಕ್ಕೆ ಸಹಕರಿಸಿದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ಪಕ್ಷದ ಮುಖಂಡರುಗಳಿಗೂ ಮತ್ತು ಬೆಂಗಳೂರಿನಿಂದ ಬಂದು ಪ್ರದೀಪ್ ಏನು ಎಕ್ಸ್ಪ್ಲೈನ್ ಮಾಡಿದ್ರು ಅದು ಭಾಳ ಅರ್ಥಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಅದೇ ನಿಮಗೆ ರಸ್ತೆಯಲ್ಲಿ ಓಡಾಡುವಾಗ ಕಬ್ಬಿನ ಗದ್ದೆಗಳು ಕಾಣ್ತಾ ಇಲ್ವಾ, ಕಬ್ಬು ಉಣಗ್ತಾ ಇರೋ ರೀತಿ ನೋಡ್ತಾ ಇಲ್ವಾ? ಇಷ್ಟೊಂದು ನಿರ್ಲಕ್ಷ್ಯ ತೋರೋದಾದರೆ ರೈತರ ಬಗ್ಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇನ್ನೂ 81 ಅಡಿ ಇದೆ ನೀರು ಕೊಡ್ಬೋದು ರೈತರಿಗೆ. ಬೆಳೆ ಕಬ್ಬಿಗೆ ನಿಂತಿರೋ ಬೆಳೆ ಮತ್ತು ಜಾನುವಾರುಗಳಿಗೆ ನೀರು ಬೇಕಾಗಿದೆ. ನೀವು ಹಿಂದೆ ಮುಂದೆ ಯಾವುದೇ ಕಾರಣಕ್ಕೂ ಎಣಿಸದೆ ಇಮಿಡಿಯೇಟಾಗಿ ನೀರು ಬಿಡಿಸ್ಬೇಕು. ಇವತ್ತು 70 ಅಡಿ ತನಕನೂ ನೀರು ಕೊಟ್ಟಂಥ ಉದಾಹರಣೆಗಳು ಇದೆ. ಆ ನಿಟ್ಟಿನಲ್ಲಿ ಮೊದಲು ರೈತರಿಗೆ ನೀರು ಬಿಡಿ, ಭಾಳ ಅನ್ಯಾಯ ಆಗ್ತಾ ಇದೆ. ಇವಾಗ ನೀವು ಕಬ್ಬು ಹೊಡ್ಕೊಬಿಟ್ಟು ಪುನಃ 15 ದಿನ 10 ದಿನ ಬಿಟ್ಟು ನೀರು ಕೊಟ್ಟರೆ ಯಾವುದೇ ಕಬ್ಬಲ್ಲಿ ಜೀವಾಳ ಇರಲ್ಲ. ರೈತರಿಗೆ ನೀವು ಮಾಡೋ ಅನ್ಯಾಯ. ಎಲ್ಲ ರೀತಿಯಲ್ಲೂ ದುಬಾರಿ ಮಾಡಿಬಿಟ್ಟಿದ್ದೀರಿ. ಈ ಕಾಲ ಕರೆಂಟಿಂದ ಹಿಡಿದು ಪಂಪ್ ಸೆಟ್ಟಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ದುಬಾರಿ ಮಾಡಿಟ್ಟಿದ್ದೀರಿ. ಕಡೆಗೆ ಇರೋ ನೀರನ್ನಾರು ಬಿಟ್ಟು ಅವ್ರ ರೈತರು ಕಾಪಾಡಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತೇನೆ. ಜವಾಬ್ದಾರಿಯುತವಾಗಿ ನಮ್ಮ ಜಿಲ್ಲೆಯ MLAಗಳು ನಡ್ಕೋಬೇಕು, ಈ ಮೂಲಕ ಆಗ್ರಹಿಸ್ತೀನಿ. ಸರ್, ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡ್ತಾ ಇದೆ ಅಂತ ಒಂದು ಆರೋಪ ಬರ್ತಾ ಇದೆ. ಇಲ್ಲ, ನನಗೂ ಭಾಳಷ್ಟು ಜನ ರೈತರು ಅದನ್ನೇ ಹೇಳಿದ್ರು. ತಮಿಳುನಾಡಿಗೆ ಹೊಳೆ ನೀರು ಜಾಸ್ತಿ ಆಗಿದೆ, ನಾಲೆಗಳಿಗೆ ನೀರನ್ನ ಕಮ್ಮಿ ಮಾಡಿ ಹೊಳೆಗೆ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಭಾಳ ಜನ ರೈತರು ಮಾತಾಡಿದ್ರು. ಈ ವೇದಾಂತ ಮಾತಾಡ್ತಕ್ಕಂಥ ನಾಯಕರುಗಳು ಇದೆಲ್ಲ ಹೋಗಿ ನೋಡಬೇಕಾಗತ್ತೆ. ಜನಪ್ರತಿನಿಧಿಗಳಾಗಿದ್ದೀರಿ, ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಜನರ ಕಬ್ಬನ್ನ ಒಣಗಿಸ್ಬೇಡಿ, ಅವ್ರ ಶಾಪಕ್ಕೆ ಗುರಿ ಆಗಬೇಡಿ ಅಂತ ನನಗೆ ವಿನಂತಿ.